ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮ್ಲೂಟಿ. ಸ್ನೇಹಿತರೆ, ಇವತ್ತಿನ ನಾವು ಮತ್ತೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅದು 2016ರಲ್ಲಿ ನಡೆದಿರ್ತಕ್ಕಂಥ ವೈರ್ಲೆಸ್ PSI ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂಥ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಯಾಕೆ ನಾನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಇದು ಒಂದೇ ಡಿಪಾರ್ಟ್ಮೆಂಟ್ ಕ್ವಶನ್ ಗಳನ್ನ ತೆಗಿತಾ ಇರೋದ್ರಿಂದ PC ಮತ್ತು PSIಗೆ ಬಹಳಷ್ಟು ರಿಲೇಟೆಡ್ ಕ್ವಶನ್ಗಳು ರಿಪೀಟ್ ಆಗ್ತಾ ಇರ್ತವೆ. ಒಂದೇ ಇಲಾಖೆಯವರು ತೆಗಿತಿರೋದ್ರ ಸಲುವಾಗಿ ನಾನು ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಾ ಇದ್ದೀನಿ. PC ಕ್ವಶನ್ ಪೇಪರ್ ಕೂಡ ಬಿಡಿಸ್ತಾ ಇದ್ದೀನಿ, PSI ಕ್ವಶನ್ ಪೇಪರ್ ಕೂಡ ಬಿಡಿಸ್ತಾ ಇದ್ದೀನಿ. PC ರೆಡಿ ಆಗ್ತಕ್ಕಂಥವ್ರು ಅಥವಾ PSI ರೆಡಿ ಆಗ್ತಕ್ಕಂಥವ್ರು ಇಬ್ರು ಕೂಡ ಎರಡೂ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಬಹಳಷ್ಟು ಸಾರಿ ಪರೀಕ್ಷೆಗಳಲ್ಲಿ PSI ಪರೀಕ್ಷೆಗಳಿಗಿಂತ PC ಪರೀಕ್ಷೆಗಳಲ್ಲಿ ಬಹಳ ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದಿದ್ದಾರೆ. ಅದಕ್ಕಾಗಿ 2016ರಲ್ಲಿ ನಡೆದಿರ್ತಕ್ಕಂಥ PSI ಪ್ರಶ್ನೆ ಪತ್ರಿಕೆ, ವೈರ್ಲೆಸ್ PSI ಪ್ರಶ್ನೆ ಪತ್ರಿಕೆಯನ್ನು ಬಿಡ್ತಾ ಇದೀವಿ. ಕೆಲವೊಬ್ಬ ಸ್ನೇಹಿತರು ಇದು ವೈರ್ಲೆಸ್ ಮಾತ್ರ ಸಂಬಂಧ, ಸಿವಿಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅಂತ ಕೇಳ್ತಾರೆ. ಆತರ ತಿಳ್ಕೊಳಕ್ ಹೋಗ್ಬೇಡಿ. ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು PSI ಅದೇ ತರ ಕೇಳ್ತಿರ್ತಾನೆ, ಇಂಟಿಗೆ ಅದೇ ತರ ಕೇಳ್ತಾರೆ, ಇಂಟೆಲಿಜೆನ್ಸಿಗೂ ಕೂಡ ಅದೇ ತರ, ವೈರ್ಲೆಸ್ ಅದೇ ತರ, ಎಲ್ಲಾ ಪರೀಕ್ಷೆಗಳಿಗೂ ಡಿಟೆಕ್ಟಿವ್ ಇವೆಲ್ಲಕ್ಕೂ ಬೇರೆ ಬೇರೆ ಕೇಳೋದಿಲ್ಲ. ಒಂದೇ ವಿಧದಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಇರ್ತಾನೆ. ಆದ್ರೆ ಕ್ವಶನ್ಗಳು ಬೇರೆ ಇರುತ್ತೆ ಹೊರತಾಗಿ, ದತ್ತಾಂಶಗಳು ಚೇಂಜ್ ಮಾಡಿಕೊಟ್ಟಿರ್ತಾನೆ ಹೊರತಾಗಿ ಕ್ವಶನ್ ಅದೇ ಇರುತ್ತೆ. ದಿಕ್ಕಿಗೆ ಸಂಬಂಧಿಸಿದ ಅಲ್ಲಿರ್ತಕ್ಕಂಥ ದತ್ತಾಂಶಗಳ ಅಂಕಿಗಳನ್ನ ಬೇರೆ ಬೇರೆ ಕೊಟ್ಟಿರಬಹುದು, ಆದ್ರೆ ಅದೇ ಕ್ವಶನ್ ಆಗಿರುತ್ತೆ. ಟ್ರೈನಿಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ ಅಲ್ಲಿ ಕೇಳಬಹುದು, ಇಲ್ಲಿ ಕೇಳಬಹುದು, ಆದ್ರೆ ಕೆಲವೊಂದಿಷ್ಟು ಅಂಕಿ ಅಂಶಗಳನ್ನ ಮಾತ್ರ ಬದಲಿ ಮಾಡಿ ಕೊಟ್ಟಿರ್ತಾನೆ ಸ್ನೇಹಿತರೆ. ಅದಕ್ಕಾಗಿ ಎಲ್ಲಾ ಪರೀಕ್ಷೆಗಳಿಗೂ ತಯಾರಿ ನಡೆಸಿರ್ತಕ್ಕಂಥ ಸ್ಪೆಷಲ್ ಆಗಿ ಈಗ PSI ಮತ್ತು PC ಹುದ್ದೆಗಳು ಕಾಲ್ಫಾರ್ಮ್ ಆಗಿರೋದ್ರ ಸಲುವಾಗಿ ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು PSI ಮತ್ತು PC ಎಕ್ಸಾಮ್ಗಳಿಗೆ ಬಹಳಷ್ಟು ಅಣಿಗೊಳ್ತಾ ಇದ್ದಾರೆ. ಅವರಿಗೋಸ್ಕರ ಈ ಒಂದು ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎಲ್ಲಾ ಪರೀಕ್ಷೆಗಳಿಗೂ ಅನ್ವಯ ಆಗ್ತಾ ಆದ್ರೆ PC ಮತ್ತು PSI ಕ್ವಶನ್ ಪೇಪರ್ ಬಹಳಷ್ಟು ಕ್ವಶನ್ ಗಳನ್ನ, ಮೆಂಟಲ್ ಎಬಿಲಿಟೀಸ್ಗೆ ಸಂಬಂಧಿಸಿದ ಬಹಳಷ್ಟು ಕ್ವಶನ್ ಗಳನ್ನ ತೆಗೆದಿರುವುದರ ಸಲುವಾಗಿ ಎಲ್ಲಾ ಸ್ಪರ್ಧಾರ್ಥಿಗಳು ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಅಂದ್ರೆ PC ಮತ್ತು PSI ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು. ಅಂದಾಗ ಮಾತ್ರ ಮಾನಸಿಕ ಸಾಮರ್ಥ್ಯದ 8ರಿಂದ 10 ಕ್ವಶನ್ಗಳಿಗೆ ಸರಿಯಾಗಿ ಉತ್ತರ ನೀಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇವತ್ತು ನಾವು ಕ್ವಶನ್ ಗಳನ್ನ ಬಿಡಿಸ್ತಾ ಹೋಗೋಣ. ಇಲ್ಲಿ 5 ಕ್ವಶನ್ ಗಳನ್ನ ಕೇಳಿದರೆ ಮುಖ್ಯವಾಗಿರ್ತಕ್ಕಂಥ 5 ಕ್ವಶನ್ಗಳು. ಏಜ್ಗೆ ಸಂಬಂಧಿಸಿದ ಒಂದು ಕ್ವಶನ್, ನಂಬರ್ ಆಫ್ ಸಿರೀಸ್ಗೆ ಒಂದು ಕ್ವಶನ್ ಇದೆ, ಅಲ್ಫಾಬೆಟ್ ಸಿರೀಸ್ಗೆ ಮತ್ತೊಂದು ಕ್ವಶನ್ ಇದೆ. ಸಿರೀಸ್ ಅಲ್ಲಿ 2 ಕ್ವಶನ್ ಇದೆ, ಒಂದು ನಂಬರ್ ಸಿರೀಸ್ ಇದೆ, ಒಂದು ಅಲ್ಫಾಬೆಟಿಕಲ್ ಸಿರೀಸ್ ಇದೆ. ಆಮೇಲೆ ಟ್ರೈನಿಂಗ್ ಸಂಬಂಧಿಸಿದ ಒಂದು ಕ್ವಶನ್ ಇದೆ, ಕೊನೆಯ ಕ್ವಶನ್ ಒಂದು ಟೈಮ್ ಅಂಡ್ ಡಿಸ್ಟನ್ಸ್ ಗೆ ಸಂಬಂಧಿಸಿದ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏಜ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಕ್ವಶನ್ ನಂಬರ್ 1 ನೋಡ್ರಿ. ಒಬ್ಬ ತಂದೆಯು ಅವನ ಮಗನಿಗಿಂತ 30 ವರ್ಷ ದೊಡ್ಡವನು. ಈ ತರ ಕ್ವಶನ್ಗಳು ಬಹಳಷ್ಟು ಕೇಳಿಬಿಟ್ಟಿರ್ತಾವು. ಅದೇ ಕ್ವಶನ್ ಇದೆ. 5 ವರ್ಷಗಳ ನಂತರ ಅವನು ಅವನ ಮಗನಿಗಿಂತ 3 ಪಟ್ಟು ದೊಡ್ಡವನಾಗುತ್ತಾನೆ. ಹಾಗಾದ್ರೆ ತಂದೆಯ ಈಗಿನ ಪ್ರಾಯ ಎಷ್ಟು? ಈಗಿನ ಪ್ರಾಯ ಪ್ರೆಸೆಂಟ್ ಏಜ್ ಕೇಳಿದರೆ ಆಯ್ಕೆಗಳು 35 ವರ್ಷ, 45 ವರ್ಷ, 40 ವರ್ಷ, 50 ವರ್ಷ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದೆ ನೋಡ್ರಿ. ತಂದೆ ಮತ್ತು ಮಗನ ವಯಸ್ಸು ಕೊಟ್ಟಿದ್ದಾರೆ. ಇದೆ ಮಗನ ವಯಸ್ಸು, ಈ ಕಡೆ ನಾನು ತಂದೆ ವಯಸ್ಸು ಬರ್ಕೊಳ್ತೀನಿ. ಅವ್ರು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ನೋಡ್ಕೊಂಡು ನೆಚ್ಕೊಂಡ್ಬಿಟ್ರೆ ಸಾಕು, ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಏನ್ ಕೊಟ್ಟಿದ್ದಾರೆ? ಒಬ್ಬ ತಂದೆಯ ಅವನ ಮಗನಿಗಿಂತ 30 ವರ್ಷ ದೊಡ್ಡವನು. ಇವನು ಮಗನಿಗಿಂತ 30 ವರ್ಷ ದೊಡ್ಡವನು ಅಂದ್ರೆ ಇವನಿಗೆ X ವರ್ಷ ಅಂತ ತೆಗೆದುಕೊಂಡ್ವಿ ನಾವು. ಮಗನ ವರ್ಷ ಗೊತ್ತಿಲ್ಲ ನಮಗೆ, X ಅಂತ ತೆಗೆದುಕೊಂಡ್ರೆ ಇವನು ಮಗನಿಗಿಂತ 30 ವರ್ಷ ದೊಡ್ಡವನು ಅಂದ್ರೆ X + 30. ಆಯ್ತಾ? ಇದು ಒಂದು ಸೆಂಟೆನ್ಸ್ ಆಯ್ತು. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ. ಮಗನಿಗಿಂತ 30 ವರ್ಷ ದೊಡ್ಡವನು ಅಂತಂದ್ರೆ ಈ ಮಗನಿಗೆ 30 ವರ್ಷ ದೊಡ್ಡವನು, ಮಗನ ವಯಸ್ಸು X. ನೆಕ್ಸ್ಟ್ ಏನ್ ಕೇಳಿದ್ದೇನೆ? 5 ವರ್ಷಗಳ ನಂತರ. 5 ವರ್ಷ ನಂತರ ಅಂದ್ರೆ ತಂದೆಗೂ ಕೂಡ 5 ವರ್ಷ ಜಾಸ್ತಿ ಆಗ್ತಾವು, ಮಗನಿಗೂ ಕೂಡ 5 ವರ್ಷ ಜಾಸ್ತಿ ಆಗ್ತಾವು. ಹಾಗಾದ್ರೆ ಇಲ್ಲಿ +5 ಮಾಡ್ಕೊಳ್ಳಿ, ಇಲ್ಲಿ ಕೂಡ +5 ಮಾಡ್ಕೊಳ್ಳಿ. ಏಜ್ ಯಾವಾಗ್ಲೂ 5 ವರ್ಷ ಈತಕ್ಕೆ ಜಾಸ್ತಿ ಆಗ್ತಾವ, ಇದು ಕೂಡ 5 ವರ್ಷ ಜಾಸ್ತಿ ಆಗ್ತಾ ಇರ್ತಾವ. ನೆಕ್ಸ್ಟ್ ಏನ್ ಕೇಳಿದ್ರೆ 5 ವರ್ಷಗಳ ನಂತರ ಅವನ ವಯಸ್ಸು ಮಗನಿಗಿಂತ 3 ಪಟ್ಟು ವಯಸ್ಸಾಗುತ್ತಂತೆ. ಮಗನಿಗಿಂತ 3 ಪಟ್ಟು ಅಂದ್ರೆ ಮಗನು 3 ಪಟ್ಟು ತಂದೆ ವಯಸ್ಸಾಗುತ್ತಂತೆ. ಗೊತ್ತಾಯ್ತಾ? 5 ವರ್ಷಗಳ ನಂತರ ಮಗನ 3 ಪಟ್ಟು, ಇದು ಮಗನ ವಯಸ್ಸಲ್ಲ, ಮಗನ 3 ಪಟ್ಟು ತಂದೆಯ ವಯಸ್ಸಾಗುತ್ತೆ. ಆಯ್ತು, ಇಷ್ಟು ಹಚ್ಚಬಿಟ್ರೆ ಮುಗಿದೈತ್ಲಕ್ಕ ನಿಮಗೆ. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಗಣಿತದ ಮೂಲ ಕ್ರಿಯೆಗಳು ಬಂತಂದ್ರೆ ಮಾನಸಿಕ ಸಾಮರ್ಥ್ಯಗಳ ಕ್ವಶನ್ ಎಲ್ಲವೂ ಬಿಡಿಸಬಹುದು ನೀವು. ಮೆಂಟಲ್ ಎಬಿಲಿಟಿ ಬಹಳ ಈಸಿ.
ಇಲ್ಲಿ ಗುಣಾಕಾರ ಕೂಡಿಸೋದು ಕಳೆದ್ ಬಿಟ್ರೆ ಬರ್ತದೆ ಏನೂ ಇಲ್ಲ ಇಲ್ಲಿ ನೋಡ್ರಿ 3 ಇಂಟು ಎಕ್ಸ್ 3x ಯಾರಾದ್ರೂ ಮಾಡ್ತಾರೆ ಇದನ್ನ ಪ್ಲಸ್ 5 3 15 ಗುಣಾಕಾರ ಆಯ್ತಾ ಈಸಿ. ನೆಕ್ಸ್ಟ್ ಎಕ್ಸ್ ಪ್ಲಸ್ 30 ಪ್ಲಸ್ 5 ಇಲ್ಲಿ ವಾಚ್ ಮಾಡ 30 ಮತ್ತು 5 ಎಕ್ಸ್ ಪ್ಲಸ್ 35 ನಾ ಏನ್ ಹಚ್ಚಿಲ್ಲ ಕೂಡ್ಸಿನ ಅಷ್ಟೇ. ಇಲ್ಲೇ 3x ಇದೆ, ಈ ಎಕ್ಸ್ ಈ ಕಡೆ ತಂದ್ಬಿಡಮ್ಮ ಮೈನಸ್ ಎಕ್ಸ್ ಆಗುತ್ತೆ. 3x ಪ್ಲಸ್ ಎಕ್ಸ್ ಇದ್ದು ಇಜ್ಕೊಲ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಯ್ತು. ಇಜ್ಕೊಲ್ ಇಲ್ಲಿ ಏನ್ ಉಳಿತು 35 ಉಳಿತಾ 35. ಈ ಪ್ಲಸ್ 15 ಐತಿ ಇಲ್ಲಿ ಇಜ್ಕೊಲ್ ಈ ಕಡೆ ಐತಿ. ಈಗ ಇಜ್ಕೊಲ್ ಈ ಕಡೆ ಬಂದ್ರೆ ಮೈನಸ್ 15 ಚಿಹ್ನೆಗಳು ಚೇಂಜ್ ಆಗ್ತಾವೆ. ಇಜ್ಕೊಲ್ ಟು ಆ ಕಡೆ ಈ ಕಡೆ ಬಂದ್ರೆ ಈಗ 3x ಅಲ್ಲಿ 1x ಹೋದ್ರೆ ಎಷ್ಟು ಎಕ್ಸ್ ಉಳಿದು 2x ಉಳಿದು ಗೊತ್ತಾಯ್ತು. ಈಗ ಇಲ್ಲಿ 15 35ರಲ್ಲಿ 15 ಹೋದ್ರೆ ಎಷ್ಟು ಉಳಿತು 20 ಉಳಿತು. 2x ಇಸ್ ಈಕ್ವಲ್ ಟು 20 ನಮಗೆ ಬೇಕಾದ್ರೆ x ಇಸ್ ಈಕ್ವಲ್ ಟು 20. ಇಲ್ಲಿ ಎಕ್ಸ್ ಮತ್ತು ಗುಣಾಕಾರ ಇರುತ್ತೆ 2 ಮತ್ತು x ಗೆ ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. 2 1 2 10 20 x ಇಸ್ ಈಕ್ವಲ್ ಟು 20 x ಇಸ್ ಈಕ್ವಲ್ ಟು 20 ಆಯ್ತು. ಕ್ವಶನ್ ಏನ್ ಕೇಳಿದ್ರೆ ತಂದೆಯ ಈಗಿನ ವಯಸ್ಸು ಪ್ರೆಸೆಂಟ್ ಏಜ್ ಅಂತ ಕೇಳಿದ್ರೆ ಇದು ತಂದೆ ವಯಸ್ಸು ಯಾವಾಗಿಂದ 5 ವರ್ಷಗಳ ನಂತರದ ವಯಸ್ಸು ಐತಿ. ಹಾಗಾದ್ರೆ ತಂದೆಯ ಈಗಿನ ವಯಸ್ಸು ಇದಷ್ಟೇ. ತಂದೆಯ ಈಗಿನ ವಯಸ್ಸು ಇದಷ್ಟೇ ಎಕ್ಸ್ ಪ್ಲಸ್ 30 5 ವರ್ಷಗಳ ನಂತರ ಪ್ಲಸ್ 5 ಆಯ್ತು. ಹಾಗಾದ್ರೆ ಎಕ್ಸ್ ಪ್ಲಸ್ 30 ಎಕ್ಸ್ ಅಂದ್ರೆ ಎಷ್ಟು ಐತಿ 20 ಐತಿ ಪ್ಲಸ್ 30 ಹಾಗಾದ್ರೆ ಎಷ್ಟು ವರ್ಷ ಆಯ್ತು ಎಕ್ಸ್ ಪ್ಲಸ್ 30 ಇದೆ. ಎಕ್ಸ್ ಇಸ್ ಈಕ್ವಲ್ ಟು 2 1 10 ಸಾರಿ ಇದು 2 10 20 ಎಕ್ಸ್ ಇಸ್ ಈಕ್ವಲ್ ಟು 10 ವರ್ಷ. ಹಾಗಾದ್ರೆ 10 ಪ್ಲಸ್ 30 ಇಸ್ ಈಕ್ವಲ್ ಟು ತಂದೆ ವಯಸ್ಸು ಎಷ್ಟು ವರ್ಷ 40 ವರ್ಷ. ಸರಿಯಾದ ಉತ್ತರ ಎಷ್ಟಾಗುತ್ತೆ 40 ವರ್ಷ ಆಗುತ್ತೆ. ಆಯ್ಕೆ ಸಿ ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತು. ಕ್ವಶನ್ ನಂಬರ್ 2 ನೋಡ್ರಿ. ಈ ಸಂಖ್ಯಾ ಸರಣಿಯನ್ನ ಪೂರ್ತಿಗೊಳಿಸಿ. ಒಂದು ಸರಣಿ ಕೊಟ್ಟಿದ್ದಾನೆ, ಈ ಸಂಖ್ಯೆಯನ್ನ ಪೂರ್ತಿಗೊಳಿಸಿದ್ರೆ ಒಂದು ಡ್ಯಾಶ್ ಕೊಟ್ಟಿದ್ದಾನೆ, ಅಲ್ಲಿ ಸರಿಯಾದ ಪದವನ್ನು ತುಂಬ್ರಿ. ಈ ಸಿರೀಸ್ಗೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆ ಸಂಖ್ಯೆ ತುಂಬ್ರಿ. ಆಯ್ಕೆಗಳು 4 ಇವೆ 31 28 34 38. ಇವುಗಳು ಮೊದಲು ಯಾವ ಒಂದು ಕ್ರಮಾನುಗತದಲ್ಲಿ ಇದಾವೆ ಇವು. ಇಲ್ಲಿ ನೋಡ್ರಿ ಫಸ್ಟ್ ವ್ಯತ್ಯಾಸವನ್ನು ನೋಡ್ತಾ ಹೋಗ್ರಿ. ವ್ಯತ್ಯಾಸ ನೋಡ್ತಾ ಹೋದ್ರಿ. ಇಲ್ಲಿ 2ಕ್ಕೆ ಎಷ್ಟು ಹೆಚ್ಚಾದ್ರೆ 7 ಇದೆ 5 ಹೆಚ್ಚಾಗಿದೆ ಹೌದಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ 7ಕ್ಕೆ ಹೆಚ್ಚಾದ್ರೆ ಇವೆರಡರ ಅಂತರ ಎಷ್ಟಿದೆ 7 ಇದೆ. ಇಲ್ಲಿ ನೋಡ್ರಿ ಬೆಸ ಸಂಖ್ಯೆಗಳು ಬಂತು. ನೆಕ್ಸ್ಟ್ ಬೆಸ ಸಂಖ್ಯೆನೇ ಬರಿಬೇಕು. ಇಲ್ಲಿ 5 ಬಂತು 7 ಬಂತು ಇಲ್ಲಿ 9 ಬಂದ್ರೆ ಮಾತ್ರ ನಾವು ಮಾಡ್ತಕ್ಕಂಥದ್ದು ಸರಿ ಇದೆ. ಇಲ್ಕಂದ್ರೆ ಕ್ಯಾನ್ಸಲ್ ಮಾಡಿ ಬೇರೆ ವಿಚಾರ ಮಾಡಬೇಕು. ಈಗ 14 ಮತ್ತು 23ರ ವ್ಯತ್ಯಾಸ ಎಷ್ಟಿದೆ? ವ್ಯತ್ಯಾಸ ಅಂದ್ರೆ ಅಂತರ ಮೈನಸ್ ಎಷ್ಟಿದೆ? ಎಷ್ಟು ಹೆಚ್ಚಾಗಿದೆ? 9 ಹೆಚ್ಚಾಗಿದೆ. ನೆಕ್ಸ್ಟ್ ಬಂತ ಹಾಗಾದ್ರೆ 5 7 9 ಬಂತ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಿರುತ್ತೆ? 11 ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಷ್ಟು ಇರುತ್ತೆ? 13 ಇರುತ್ತೆ. ಈ ಪ್ರಕಾರ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಬರಬೇಕು ಆ ಸಂಖ್ಯೆ. ನೋಡಿ ಬರುತ್ತೆ ನಿಮಗೆ 23ಕ್ಕೆ 11 ಸೇರಿಸಿದ್ರೆ ಎಷ್ಟು ಬರುತ್ತೆ? 23 1 11 34. ಈ 34 ತೆಗೆದುಕೊಂಡು ಅದಕ್ಕೆ 13 ಸೇರಿಸಿದ್ರೆ 47 ಬರಬೇಕು. ನೋಡ್ರಿ 34 1 13 47 ಆಯ್ತಾ? ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? 34 ಈಸ್ ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆ ಸಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶ್ಚನ್ 3. ಓರ್ವ ವ್ಯಕ್ತಿಯು 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷಗಳಲ್ಲಿ ದಾಟುತ್ತಾನೆ. ಅವನ ವೇಗವು 5 ಕಿಲೋಮೀಟರ್ಗಳಲ್ಲಿ 1 ಗಂಟೆಗೆ ಎಷ್ಟಾಗುತ್ತೆ? 5 ಅಂದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನೆ ಅಷ್ಟೇ. ತುಂಬಾ ಈಸಿ. ಇಲ್ಲಿ ನೋಡ್ರಿ ದೂರ ಕೊಟ್ಟಿದ್ದಾನೆ. ಎಷ್ಟು ದೂರ ಇದೆ ಅದ ರಸ್ತೆ? 600 ಮೀಟರ್ ಇದೆ. 600 ಮೀಟರ್ ಇದೆ. 600 ಮೀಟರ್ ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಕಾಲ ಕೊಟ್ಟಿದ್ದಾನೆ. ಎಷ್ಟು ನಿಮಿಷ ಅಂತ ಕೊಟ್ಟಿದ್ದಾನೆ? 5 ನಿಮಿಷ ಅಂತ ಕೊಟ್ಟಿದ್ದಾನೆ. 5 ನಿಮಿಷ. ಇದನ್ನ ಕಿಲೋಮೀಟರ್ ಪರ್ ಅವರ್ಗಳಲ್ಲಿ ಹೇಳ್ರಂತ ಅಷ್ಟೇ ಆನ್ಸರ್ ಕ್ವಶನ್ ಮಾಡಿದ್ದಾರೆ. ಹಾಗಾದ್ರೆ ಅವನ ವೇಗವು ಕಿಲೋಮೀಟರ್ ಪರ್ ಅವರ್ಗಳಲ್ಲಿ ಅಂದ್ರೆ ಕಿಲೋಮೀಟರ್ಗಳಲ್ಲಿ 1 ಗಂಟೆಗೆ ಎಷ್ಟಾಗುತ್ತೆ? ತುಂಬಾ ಈಸಿ. ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ, ಮೀಟರ್ ಪರ್ ನಿಮಿಷದಲ್ಲಿದೆ. ಇದು ನೋಡಿದ್ರೆ ನಿಮಿಷದಲ್ಲಿದೆ. ಇದನ್ನ ನಾವು ಸೆಕೆಂಡ್ ಮಾಡಿಕೊಂಡು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಮಾಡ್ಕೊಳ್ಬೇಕು. ತುಂಬಾ ಈಸಿ. ಏನ್ ಕೇಳಿದಾರೆ ಅವರು? ಯಾವಾಗಲೂ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಅವ್ರು ಕೇಳಿದ ಕ್ವಶನ್ ಕಿಲೋಮೀಟರ್ ಪರ್ ಗಂಟೆಗೆ ಅಂತ ಕೇಳಿದ್ದಾರೆ. ಕ್ವಶನ್ ಏನ್ ಕೇಳಿದಾರೆ ಅವರು?
ಅವನ ವೇಗವು ಕಿಲೋಮೀಟರ್ಗಳಲ್ಲಿ ಒಂದು ಗಂಟೆಗೆ ಎಷ್ಟಾಗುತ್ತೆ, ಕಿಲೋಮೀಟರ್ಗಳಲ್ಲಿ ಒಂದು ಗಂಟೆಗೆ ಎಷ್ಟಾಗುತ್ತೆ. ಈಗ 600 ಮೀಟರ್ ಪರ್ ನಿಮಿಷ 5 ನಿಮಿಷ ಐತಿ. 600 ಮೀಟರ್ ಇದೆ ಡಿವೈಡೆಡ್ ಬೈ ಸೆಕೆಂಡ್ಸ್ ಅಲ್ಲಿ ಇರ್ಬೇಕಿದು. ಇಲ್ಲಿ ನಿಮಿಷದಲ್ಲಿ ಐತಿ, ನಮ್ಗೆ ಇಲ್ಲಿ ಸೆಕೆಂಡ್ ಅಲ್ಲಿ ಬೇಕು. 5 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಆಗ್ತಾವು? 1 ನಿಮಿಷಕ್ಕೆ 60 ಸೆಕೆಂಡ್ಗಳು. ಹಾಗಾದ್ರೆ 5 ನಿಮಿಷಕ್ಕೆ 300 ಸೆಕೆಂಡ್ಗಳಾದ್ವಾ? ಹಾಗಾದ್ರೆ ಈ ಮೂಲಮಾನಗಳು ಸೇಮ್ ಇರಬೇಕು. ಇಲ್ಲಿ ಮೀಟರ್ ಇದೆ, ಇಲ್ಲಿ ಸೆಕೆಂಡ್ ಇರಬೇಕು. ಇಲ್ಲಿ ಮೀಟರ್ ಬಂತು, ಈಗ ಇಲ್ಲಿ ಸೆಕೆಂಡ್ ಎಷ್ಟು ಬಂತು? 300 ಸೆಕೆಂಡ್ ಬಂತು. 300 ಸೆಕೆಂಡ್, 300 ಸೆಕೆಂಡ್ ಆಯ್ತಾ? ಈಗ ಮೀಟರ್ ಪರ್ ಸೆಕೆಂಡ್ ಗೊತ್ತಾಯ್ತು ನಮಗೆ. ಈ ಮೀಟರ್ ಪರ್ ಸೆಕೆಂಡ್ ಇದ್ದದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು? ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಂತಂದ್ರೆ ಇಂಟು 18 ಡಿವೈಡೆಡ್ ಬೈ 5ರಿಂದ ಗುಣಾಕಾರ ಮಾಡ್ಕೊಳ್ಬೇಕು. ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ, ಕಿಲೋಮೀಟರ್ ಪರ್ ಇಲ್ಲೇ ಕಿಲೋಮೀಟರ್ ಪರ್ ಗಂಟೆ ಇದ್ರೆ 18 ಡಿವೈಡೆಡ್ ಬೈ 5ರಿಂದ ಗುಣಾಕಾರ ಮಾಡ್ಕೊಳ್ಬೇಕು. ಇಲ್ಲಿ ಕಿಲೋಮೀಟರ್ ದೊಡ್ಡದಲ್ಲ, ಇದು ಮೀಟರ್ ಗಿಂತ ದೊಡ್ಡದಲ್ಲ. ಹಾಗಾದ್ರೆ 18 ಮೊದಲು ಬರಬೇಕು. ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಮೀಟರ್ ಸಣ್ಣದಲ್ಲ, 5 ಡಿವೈಡೆಡ್ ಬೈ 18ರಿಂದ ಗುಣಾಕಾರ ಮಾಡ್ಕೊಳ್ಬೇಕು. ಇದಕ್ಕೆ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಹೇಳಿದೀನಿ. ಇವಾಗ ಗುಣಾಕಾರ ಕಟ್ತಾ ಹೊಡೆದು ಬಿಡ್ರಿ, ಕ್ಯಾನ್ಸಲ್ ಮಾಡಿಬಿಡಿ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 3 1 3 2 6. ನೆಕ್ಸ್ಟ್ ಎಷ್ಟು ಉಳಿತಿಲ್ಲ? 2 18 36 ಡಿವೈಡೆಡ್ ಬೈ 5. ಮತ್ತೆ ಕ್ಯಾನ್ಸಲ್ ಮಾಡಿ. 5 1 5, 5 7 35. ಎಷ್ಟು ಉಳಿತಿಲ್ಲ? 1 ಉಳಿತು. ಪಾಯಿಂಟ್ ಕೊಟ್ಟಿವಿ, 10 ಆತು. 5 2 10, 7.2 ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಆಯ್ತು. 7.2 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ಯಾವುದು ಸರಿ ಆಗುತ್ತೆ? ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ಗೊತ್ತಾಯ್ತು? ತುಂಬಾ ಈಸಿ ಇದೆ. ಫಸ್ಟ್ ಏನ್ ಮಾಡ್ಕೊಳ್ಬೇಕು? ಇದು ಮೀಟರ್ ಪರ್ ನಿಮಿಷದಲ್ಲಿ ಇಲ್ಲೇ ಐತಿ, ನಮಗೆ ಸೆಕೆಂಡ್ ಅಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸಿಕ್ಬಿಡುತ್ತೆ ನಮಗೆ. ಅವಾಗ ಯಾವುದೇ ಸಮಸ್ಯೆ ಇರಲಾರ್ದೆ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು. 18/5 ಕಡ್ತಾ ಹೊಡೆದ್ಬಿಟ್ರೆ ಸಾಕು, ಕ್ಯಾನ್ಸಲ್ ಮಾಡಿಬಿಟ್ರಪ್ಪ ಅಂದ್ರೆ ನಿಮ್ಗೆ ಸರಿಯಾದ ಉತ್ತರ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಟ್ರೈನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಸುಮಾರು ಎಲ್ಲಾ ಪರೀಕ್ಷೆಗಳಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ರೈಲಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಗಂಟೆಗೆ 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಕ್ಕಂಥ ಒಂದು ಟ್ರೈನು 9 ಸೆಕೆಂಡ್ಗಳಲ್ಲಿ ಒಂದು ಕಂಬವನ್ನ ದಾಟುತ್ತದೆ. ಹಾಗಾದ್ರೆ ರೈಲಿನ ಉದ್ದ ಎಷ್ಟು? ಇಲ್ಲಿ ಕಂಬ ಅಥವಾ ಒಬ್ಬ ನಿಂತಿರ್ತಕ್ಕಂಥ ಮನುಷ್ಯ ಅಥವಾ ವಿದ್ಯುತ್ ಕಂಬವನ್ನ ದಾಟಿದ್ರೆ ಅಲ್ಲಿ ಚಲಿಸಿದ ದೂರ ಏನಾಗಿರುತ್ತೆ? ರೈಲಿನ ಉದ್ದ ಇಸ್ ಈಕ್ವಲ್ ಟು ಚಲಿಸಿದ ದೂರ ಆಗಿರುತ್ತೆ. ಈಗಿಲ್ಲೇ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ ಅಂದ್ರೆ ವೇಗ ಕೊಟ್ಟಿದ್ದಾನೆ. ವೇಗ ಎಷ್ಟು ಕೊಟ್ಟಿದ್ದಾನೆ? 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾ ಇದೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಓಡುತ್ತ ಒಂದು 9 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಕಾಲ ತೆಗೆದುಕೊಂಡಿರ್ತದೆ. ಎಷ್ಟು ಸೆಕೆಂಡ್ಗಳಲ್ಲಿ ದಾಟುತ್ತೆ ಅಂತ ಹೇಳಿದ್ರೆ 9 ಸೆಕೆಂಡ್ಗಳಲ್ಲಿ ದಾಟುತ್ತೆ. 9 ಸೆಕೆಂಡ್ಗಳಲ್ಲಿ ಅದು ದಾಟುತ್ತೆ. ಹಾಗಾದ್ರೆ ಅದು ಒಂದು ವಿದ್ಯುತ್ ಕಂಬವನ್ನು ದಾಟಿದ್ರೆ ಹಾಗಾದ್ರೆ ಅದರ ಉದ್ದ ಎಷ್ಟು? ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದು ಒಂದು ಮರ ಇದೆ. ಒಂದು ಮರ. ಈ ಟ್ರೈನು ಇದ್ರ ಉದ್ದ ಗೊತ್ತಿಲ್ಲ ನಮಗೆ, ಎಷ್ಟೈತೆ ಗೊತ್ತಿಲ್ಲ ನಮಗೆ ಇದ್ರ ಉದ್ದ. ಇದು ಈ ಮರವನ್ನ ದಾಟಬೇಕಾದ್ರೆ, ಕಂಪ್ಲೀಟ್ ಆಗಿ ದಾಟಬೇಕಾದ್ರೆ ಆ ಟ್ರೈನು ಪೂರ್ತಿ ಇಲ್ಲಿವರೆಗೆ ಬರಬೇಕು. ಟ್ರೈನಿನ ಹಿಂಭಾಗ ಇಲ್ಲಿ ಬಂದಿರಬೇಕು. ಅವಾಗ ಮಾತ್ರ ಈ ಮರವನ್ನ, ಇಲ್ಲಿರ್ತಕ್ಕಂಥ ಟ್ರೈನ್ ಕಂಪ್ಲೀಟ್ ಇಲ್ಲಿ ಬಂತಂದ್ರೆ ಆ ಮರವನ್ನ ಈ ಟ್ರೈನ್ ದಾಟಿದಂತ ಅರ್ಥ. ಹಾಗಾದ್ರೆ ಅದ್ರ ದೂರ ಎಷ್ಟಿರುತ್ತೆ? ಆ ರೈಲಿನ ಉದ್ದ ಎಷ್ಟಿರುತ್ತೋ ಅದ್ರ ದೂರ ಕೂಡ ಅಷ್ಟೇ ಇರುತ್ತೆ. ಡಿಸ್ಟೆನ್ಸ್ ಎಷ್ಟಿರುತ್ತೋ ಆ ರೈಲಿನ ಉದ್ದ ಕೂಡ ಅಷ್ಟೇ ಇರ್ತೈತಿ. ಹಾಗಾದ್ರೆ ಒಟ್ಟು ದೂರ ಇಸ್ ಈಕ್ವಲ್ ಟು ರೈಲಿನ ಉದ್ದ. ಹಾಗಾದ್ರೆ ರೈಲಿನ ಉದ್ದ ಈ ಎಷ್ಟು ಸಮಯವನ್ನು ತೆಗೆದುಕೊಳ್ತು? 9 ಸೆಕೆಂಡ್ ತೆಗೆದುಕೊಳ್ತು. ಹಾಗಾದ್ರೆ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಕ್ಕಂಥ ಟ್ರೈನ್ 9 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಯ್ತು? ಅದುವೇ ಅದರ ರೈಲಿನ ಉದ್ದ ಆಗುತ್ತೆ. ಇಲ್ಲಿ ನೋಡ್ರಿ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತಿ, ಅದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಬಿಡಿ. 60 ಇಂಟು ಕಿಲೋಮೀಟರ್ ಪರ್ ಅವರ್ ಇದ್ದರ ಸೆಕೆಂಡ್ ಪರಿವರ್ತನೆ ಮಾಡಿಕೊಳ್ಬೇಕಂತಂದ್ರೆ 5 ಡಿವೈಡೆಡ್ ಬೈ 18. 5 ಡಿವೈಡೆಡ್ ಬೈ 18. ಇಲ್ಲಿ ನೋಡ್ರಿ, ಯಾಕೆ ಇದು ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಸಣ್ಣದ್ರಿಂದ ಗುಣಾಕಾರ ಮೊದಲು ಮೇಲೆ ಸಣ್ಣ ಬರಬೇಕು. ಈಗ 6 3 18, 6 10 60, 6 10 60. ನೆಕ್ಸ್ಟ್ 15 ಎಷ್ಟಾಯ್ತು? 50 ಡಿವೈಡೆಡ್ ಬೈ 3. 50 ಡಿವೈಡೆಡ್ ಬೈ ಮೀಟರ್ ಪರ್ ಸೆಕೆಂಡ್ ಆಯ್ತು. ಹಾಗಾದ್ರೆ ಓಡಿರ್ತಕ್ಕಂಥ ಎಷ್ಟು ನಿಮಿಷದಲ್ಲಿ ಓಡಿಯೋದು? 9 ಸೆಕೆಂಡ್. 50 ಡಿವೈಡೆಡ್ ಬೈ
3 ಮೀಟರ್ ಪರ್ ಸೆಕೆಂಡ್ ಬಂತು. ಇದೇನಿದು ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಬಂತು. ಹಾಗಾದ್ರೆ 9 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಹೋಗಿದೆ ಅದು ಅಂದ್ರೆ ಇದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. 50 ಡಿವೈಡೆಡ್ ಬೈ 3 ಇಂಟು 9. 3 ಒಂದಲೆ 3, 3 ಮೂರ್ಲೆ 9, 53ಲೆ 150 ಮೀಟರ್ ಚಲಿಸಿದೆ. ಹೆಂಗಾಯ್ತು? 150 ಮೀಟರ್. ಹಾಗಾದ್ರೆ ಈ ಟ್ರೈನ್ ಎಷ್ಟಿದೆ? 150 ಇದೆ. ಅದ್ರ ಡಿಸ್ಟೆನ್ಸ್ ಕೂಡ 150 ಇದೆ. ಕ್ವಶನ್ ಏನಾದ್ರೂ ಕೇಳಬಹುದು ಅವರು, ಚಲಿಸಿದ ಒಟ್ಟು ದೂರ ಇಸ್ ಈಕ್ವಲ್ ಟು ಆ ರೈಲಿನ ಉದ್ದ. ಒಟ್ಟು ದೂರ ಇಸ್ ಈಕ್ವಲ್ ಟು ಆ ರೈಲಿನ ಉದ್ದ ಇರುತ್ತೆ. ಆ 150 ಮೀಟರ್ ಉದ್ದ ಟ್ರೈನ್ ಹೋಯ್ತು. ಹಾಗಾದ್ರೆ ಟ್ರೈನಿನ ಉದ್ದ ಕೂಡ ಎಷ್ಟಿರುತ್ತೆ? 150 ಮೀಟರ್ ಇರುತ್ತೆ. ಗೊತ್ತಾಯ್ತು ಸ್ನೇಹಿತರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದು? 150 ಮೀಟರ್. ಆಯ್ಕೆ ಡಿ ಸರಿಯಾದ ಉತ್ತರ ಆಗುತ್ತೆ. ಎಸ್, ಕ್ವಶನ್ ನೋಡ್ರಿ, ಸರಣಿಯನ್ನ ಪೂರ್ತಿಗೊಳಿಸಿ. AZ CX FU ಇಲ್ಲ ಡ್ಯಾಶ್ ಇದೆ. 4 ಆಯ್ಕೆಗಳನ್ನು ಕೊಟ್ಟಿದ್ದೇನೆ. IR IV JQ KP ಅಂತೇಳಿ. ಈ 4 ಆಯ್ಕೆಗಳಲ್ಲಿ ಇಲ್ಲಿ ಬರ್ತಕ್ಕಂಥ ಸರಿ ಉತ್ತರ ಯಾವುದು ನೋಡ್ರಿ. ಇದನ್ನ ಯಾವ ವಿಧದಲ್ಲಿ ಇವನು ಕೊಟ್ಟಿದ್ದಾರೆ ಒಂದೊಂದು ನೋಡ್ತಾ ಹೋಗ್ಬೇಕು. ಇಲ್ಲಿ AZ ಇದೆ, ಇಲ್ಲಿ CX ಇದೆ, ಇಲ್ಲಿ FU ಇದೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ತಾ ಇವು ಮೊದಲು ಬರ್ತಕ್ಕಂಥ ಸಂಖ್ಯೆಗಳಿದಾವೆ, ಇವು ಕೊನೆಯ ಬರ್ತಕ್ಕಂಥ ಅಲ್ಪಬೆಟ್ಗಳಿದಾವೆ. ಎರಡನೇದಲ್ಲಿ ಬರ್ತಕ್ಕಂಥ ಕೊನೆಯದಾಗಿ ಬರ್ತಕ್ಕಂಥ 24, 25, 26 ಆ ಕಡೆ ಬರ್ತದೆ. ಇವು ಮೊದಲು ಬರ್ತಕ್ಕಂಥದ್ದು. ಆ ತರವಾಗಿ ಒಂದು ನೋಡ್ಕೊಳ್ರಿ. AC ಅಂದ್ರೆ A, ಇಲ್ಲಿ ಒಂದು B ಸೆಂಟರ್ ಇದೆ, ABC ಇದೆ. ನೆಕ್ಸ್ಟ್ ಇದು ನೋಡ್ರಿ, CDEF ಅಂದ್ರೆ 2 ಗ್ಯಾಪ್ ಇವೆ. ಮೂರನೇದು ಇದೆ, 2 ಗ್ಯಾಪ್ ಇವೆ. ನೆಕ್ಸ್ಟ್ ಎಷ್ಟು ಗ್ಯಾಪ್ ಬರಬೇಕು? ಇಲ್ಲಿ 3 ಗ್ಯಾಪ್ ಬರಬೇಕು. FABCDEF GHI. ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಜೆ. ಈ ಜೆ ಬಂತಲ್ಲ, ಬಂದ ತಕ್ಷಣ 4 ಆಯ್ಕೆಗಳು ನೋಡ್ಕೊಳ್ಬೇಕು. 4 ಆಯ್ಕೆಗಳಲ್ಲಿ ಜೆ ಇತ್ತಾ? ಸರಿ ಆನ್ಸರ್. ಅದ್ರ 2 ಜೆ ಇದ್ವಾ? 2 ಎಲಿಮಿನೇಟ್ ಮಾಡಬೇಕು, 2 ಇಟ್ಕೊಳ್ಬೇಕು. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರ್ತಾ ನೋಡ್ಕೊಳ್ಬೇಕು. ಈಗಲೇ ಜೆ ಬಂತು. ಆಯ್ಕೆಗಳು ನೋಡ್ಕೊಳ್ತಾ ಹೋದ್ರಿ. ಜೆ ಇದ್ದು ಒಂದಿದೆ, ಸಿ ಆನ್ಸರ್ ರೈಟ್. ನೀವು ಮುಂದೆ ಮಾಡ್ಲಿಕ್ಕೆ ಹೋಗ್ಕೋಬೇಡಿ. ಸಿ ಒಂದೇ ಇದೆ, ಸಿ ಒಂದರಲ್ಲಿ ಮಾತ್ರ ಮೊದಲನೇ ಆನ್ಸರ್ ಜೆ ಇದೆ. ಹಾಗಾದ್ರೆ ಇದು ಇದೇ ಕರೆಕ್ಟ್ ಆಗಿರುತ್ತೆ. ಹೌದಾ? ಸಿ ಅಂತ ಹಾಕ್ಬಿಡಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಜೆಡ್ ಇಲ್ಲಿ ಕ್ಯೂ ಅಂತ ಇದೆ. ಈ ಮೂರನೇ ಆಪ್ಷನ್ ಕ್ಯೂ ಅಂತ ಇದೆ. ನೋಡ್ರಿ ಹೆಂಗ್ ಬರುತ್ತೆ ಅದು. ಇಲ್ಲಿ ಜೆಡ್ ಎಕ್ಸ್ ಯು ಕ್ಯೂ ಅಂತಿದೆ. ನಿಮ್ಗೆ PQRSTUVWXYZ ಇಲ್ಲಿ ನೋಡ್ರಿ, ಜೆಡ್ ಇದೆ. ಜೆಡ್ ಆ ನಂತರ ಎಕ್ಸ್ ಇದೆ. ಜೆಡ್ ಆ ನಂತರ ಎಕ್ಸ್ ಇದೆ ಅಂದ್ರೆ ಇಲ್ಲಿ ವೈ ಗ್ಯಾಪ್ ಇದೆನಾ? ಇಲ್ಲಿ ವೈ ಗ್ಯಾಪ್ ಇದೆ, ಒಂದಾಯ್ತು. ಇಲ್ಲೇ ಎಕ್ಸ್ ಆ ನಂತರ ಯು ಇದೆ, ಎಕ್ಸ್ ಆ ನಂತರ ಯು ಇದೆ ಅಂದ್ರೆ ಇಲ್ಲೇ ಡಬ್ಲ್ಯೂ ಮತ್ತು ಯು ಗ್ಯಾಪ್ ಇದೆ. 2 ಗ್ಯಾಪ್ ಇವೆ. ಸೇಮ್ ಇಲ್ಲಿ ಹೆಂಗಿವೆ ಅದೇ ತರನಾಗಿ ಇಲ್ಲಿ ಕೂಡ ಅದೇ ತರನಾಗಿ ಗ್ಯಾಪ್ ಇವೆ. ಹಾಗಾದ್ರೆ ಇಲ್ಲಿ 3 ಗ್ಯಾಪ್ ಆಗ್ಬೇಕಲ್ಲ, ಯುದಿಂದ 3 ಗ್ಯಾಪ್ ಆಗ್ಬೇಕಲ್ಲ. TSR ಗ್ಯಾಪ್ ಆಗಿ ಕ್ಯೂಗೆ ಹೋಗ್ಬೇಕು. ಇಲ್ಲಿ TSR ಗ್ಯಾಪ್ ಆಗಿ ಕ್ಯೂಗೆ ಹೋಗ್ಬೇಕು. ಸರಿಯಾದ ಉತ್ತರ JQ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು. ನೋಡಿದ ತಕ್ಷಣ ಗೊತ್ತಾಗ. ಇದನ್ನ ದಿನಾಲು ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಅಂದ್ರೆ ಮಾತ್ರ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಸಿರೀಸ್ ಇದೇ ರೀತಿ ಇದೆ ಅಂತೇಳಿ. ಗೊತ್ತಾಯ್ತು ಸ್ನೇಹಿತರೆ? ಈ 5 ಲೆಕ್ಕಗಳನ್ನ ಮಾತ್ರ ಈ ಒಂದು RSI PSI ವೈರ್ಲೆಸ್ ನಲ್ಲಿ ಕೇಳಿದಾನೆ ಸ್ನೇಹಿತರೆ. ಇಲ್ಲಿವರೆಗೂ ಈ ಅಷ್ಟು ಲೆಕ್ಕಗಳನ್ನು ನೋಡಿದಾಯ್ತು. ಇದ್ರಲ್ಲಿ ಏನಾದ್ರೂ ತಮಗೆ ಸಂಶಯಗಳಿದ್ರೆ ನೇರವಾಗಿ ಕಮೆಂಟ್ ಮಾಡಬಹುದು. ಕೊನೆಯ ಒಂದು ಪ್ರಶ್ನೆಯನ್ನ ಸ್ನೇಹಿತರೆ ತಮಗಾಗಿ ಕೊಡ್ತಾ ಇದ್ದೀನಿ. ಇದಕ್ಕೆ ಸರಿಯಾದ ಉತ್ತರವನ್ನ ಅಥವಾ ಉತ್ತರಿಸಲಿಕ್ಕೂ ಕೂಡ ಪ್ರಯತ್ನ ಮಾಡಿ. ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿ ನನಗೆ ಉತ್ತರವನ್ನು, ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮಾಡಿ. ತುಂಬಾ ಈಸಿ ಆಗಿರ್ತಕ್ಕಂಥ ಒಂದು ವಯಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯನ್ನು ತಮಗಾಗಿ ನೀಡ್ತಾ ಇದ್ದೇನೆ ಸ್ನೇಹಿತರೆ. ಕ್ವಶನ್ ನೋಡಿ, ಸುಮಾಳ ವಯಸ್ಸು. ನಿಮಗೆ ಕ್ವಶನ್ ಬರ್ತಾ ಇದೆ ಬೋರ್ಡ್ ಮೇಲೆ. ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 6ರಷ್ಟಿದೆ. 15 ವರ್ಷಗಳ ನಂತರ ಸುಮಾಳ ವಯಸ್ಸು ವೀಣಾಳ ವಯಸ್ಸಿನ 3ರಷ್ಟಿದೆ. ಹಾಗಾದ್ರೆ ಕ್ರಮವಾಗಿ ಸುಮಾ ಮತ್ತು ವೀಣರ ವಯಸ್ಸನ್ನ ಕಂಡುಹಿಡಿಯಿರಿ. ಇಲ್ಲಿ ಇಬ್ರು ವಯಸ್ಸು ಕೇಳಿದರೆ 40, 10, 48, 8, 60, 10, 70, 20. 4 ಆಯ್ಕೆಗಳಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಈ ಒಂದು ಕ್ವಶನ್ ಅನ್ನ ಕೆಪಿಎಸ್ಸಿ ಅವರು ಕೇಳಿರ್ತಕ್ಕಂಥ ಕ್ವಶನ್ ಇದು. ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಅವರು 2014ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. 2014 ಡಿಸೆಂಬರ್ 7ರಂದು ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದಾಗಿದೆ. ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ರಿ ಅಂತ ಹೇಳ್ತಾ, ಅಥವಾ ಪ್ರಯತ್ನ ಮಾಡಿ ಸರಿಯಾದ ಉತ್ತರವನ್ನು ಕಂಡುಕೊಂಡು ನಿಮಗೆ ಯಾವ ಉತ್ತರ ಕರೆಕ್ಟ್ ಅನ್ಸುತ್ತೋ ಅದನ್ನ ನನಗೆ ಕಮೆಂಟ್ ಮಾಡಿ. ಇದನ್ನ ನಂತರ ತರಗತಿಗಳಲ್ಲಿ ಅದನ್ನ ನಾನು ಸಾಲ್ವ್ ಮಾಡಿಕೊಡ್ತೀನಿ ಸ್ನೇಹಿತರೆ.
ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿರ್ತಕ್ಕಂಥ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.